ಕಾಫಿ ಆಯ್ತಾ ಸರ್? ನಮ್ಮ ಮನೆಗೆ ಬಂದು ನಮಗೆ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದೀರಾ? ನಾವು ಕಾಫಿ ಕುಡಿಯೋ ಟೈಮಿಗೆ ಎಂಥ ಪಾಪಿಗಳು ಬಂದರೂ ಕೂಡ ನಾವು ಕಾಫಿ ಕೊಡ್ತೀವಿ. ಮತ್ತೊಂದು ಸಲ ಕಾಫಿ ಕುಡಿಯೋವರೆಗೂ ಎಂಥ ಪಾಪಿನೇ ಬಂದು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಕಾಫಿ ಮಾತ್ರ ಕೊಡೋಕ್ಕಾಗಲ್ಲ. ಇದು ಬೇಕಿತ್ತೇನಾ? ದೊಡ್ಡದಾಗಿತ್ತು. ಲೇ ಪಾಂಡ್ರಂಗ, ರಾಜಕಾರಣಿ ನುಂಗಪ್ಪ ಇದ್ದಾನಲ್ಲ, ಗೌರಮ್ಮ ಅನ್ನೋ ಹೆಂಗಸಿನ ಜಮೀನ ನುಂಗ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾನೋ. ಅದಕ್ಕೆ ನಾನೇನಪ್ಪ ಮಾಡಲಿ? ಇದೇನು ಸರ್ ಹಿಂಗನ್ಬಿಟ್ರೆ? ನಿಮ್ಮಲ್ಲಿ ಡಿಟೆಕ್ಟಿವ್ ಏಜೆನ್ಸಿ ಇದೆಯಲ್ಲ. ಡಿಟೆಕ್ಟಿವ್ ನಂಬರ್ 1 ಪದ್ವಾಲಿಯಾಸ್ ಪದ್ಮನಾಭ ಸರ್. ಡಿಟೆಕ್ಟಿವ್ ನಂಬರ್ 2 ವಿಠಲ್ ಮೂರ್ತಿ MA ಸರ್. ಅಲ್ಲ, ಹಾಗಂತ ಹೇಳ್ಬಿಟ್ಟು ಈ ದಂಡಪಿಂಡಗಳಿಗೆ ಏನಾದರೂ ಪತ್ತೆ ಹಚ್ಕೊಂಡು ಬನ್ನಿ ಅಂತ ನೀವೇನಾದರೂ ಕೆಲಸ ವಹಿಸಿದ್ರೆ ಇವರು ಮಸಾಲೆ ದೋಸೆ ಹೋಟೆಲ್ ಮಾತ್ರ ಪತ್ತೆ ಹಚ್ಕೊಂಡು ಬರ್ತಾರೆ. ದೋಸೆ ವಿಷಯ ಅಲ್ಲಪ್ಪ, ಸೀರಿಯಸ್ ವಿಷಯ. ಆ ಗೌರಮ್ಮ ನುಂಗಪ್ಪ ಹೇಳಿದ ಕಡೆ ಎಲ್ಲ ಹೆಬ್ಬೆಟ್ಟು ಒತ್ತೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾಳೆ. ನಿಮ್ಮ ಏಜೆನ್ಸಿಯಿಂದ ಆ ಬಡ ಹೆಂಗಸಿಗೆ ಸಹಾಯ ಆಗಬೇಕು, ಅವಳ ಜಮೀನು ಅವಳು ಉಳ್ಕೋಬೇಕು. ನಿಮ್ಮ ಗುರಿ ಒಂದೇ ಆಗಿರಬೇಕು ಅಲ್ವಾ ಸರ್? ಕರೆಕ್ಟಾಗಿ ಹೇಳಿದೆ ಕಣ. ಸರ್, ನಾವು ನಿಮಗೆ ಸಹಾಯ ಮಾಡಿದ್ರೆ ನಿಮಗೆ ಇನ್ಕ್ರಿಮೆಂಟು ಪ್ರಮೋಷನ್ ಎಲ್ಲ ಸಿಗುತ್ತೆ. ನಮಗೇನು ಸಿಗುತ್ತೆ ಸಾರಪ್ಪನ ಜುಟ್ಟು? ಮಸಾಲೆ ದೋಸೆಗೆ ದುಡ್ಡು ಸಿಗುತ್ತೆ ಸರ್. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡಿ, ನೀವು ಹೇಳಿದ ಮನೆ ಹಾಳು ಕೆಲಸ ಎಲ್ಲ ನಾವು ಮಾಡ್ಬಿಡ್ತೀವಿ. ರಾಜಕಾರಣಿ ನುಂಗಪ್ಪ ರಿಯಲ್ ಎಸ್ಟೇಟ್ ದಾದಾಗಳ ಜೊತೆ ಸೇರ್ಕೊಂಡು ಬಡವ್ರನ್ನೆಲ್ಲ ಸಿಟಿಯಿಂದ ಆಚೆ ಓಡಿಸ್ತಾ ಇದ್ದಾನೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅದಕ್ಕೆ ಕೇಸ್ ನಿನಗೆ ಒಪ್ಪಿಸ್ತಾ ಇದ್ದೀನಿ, ನೀನು ಇದನ್ನ ಸಾಲ್ವ್ ಮಾಡ್ಬೇಕು. ಧೈರ್ಯವಾಗಿ ಒಪ್ಕೊಳ್ಳಿ, ನಾವಿದ್ದೀವಿ. ನೀವಿರೋದಕ್ಕೆ ಈ ಕೆಲಸ ಒಪ್ಕೊಳ್ಳೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆಯಪ್ಪ. ಈ ಮನೆಯಲ್ಲಿ ನನಗೆ ಸರಿಯಾದ ಜೋಡಿ ಅಂದ್ರೆ ಇನ್ನೇನು ಆ ಸನ್ನಿವೇಶ ಶುರುವಾಗುತ್ತಲ್ಲ, ಆವಾಗ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಅಯ್ಯಯ್ಯೋ, ಹಂಗೆ ಹೇಳ್ಬೇಡಿ ಬುದ್ಧಿ. ಈ ಜಮೀನು ನಮ್ಮ ಮಾವನವ್ರ ಕಡೆಯಿಂದ ನನಗೆ ಬಂದಿರೋದು ನೋಡಿ. ಇದು ಬಿಟ್ಟರೆ ನನಗೆ ಬೇರೆ ಏನೂ ಗತಿ ಇಲ್ಲ. ನಮ್ಮ ಯಜಮಾನ್ರು ಬೇರೆ ತೀರ್ಕೊಂಡ್ಬಿಟ್ಟವ್ರೆ. ಅವ್ರು ತೀರ್ಕೊಂಡ್ಮೇಲೆ ಈ ಜಮೀನು ನಂಗೆ ಬರ್ತದೆ ಅಂತ ಊರನ್ನೆಲ್ಲ ಹೇಳ್ತಾವ್ರೆ. ಮೌ, ಯಾವ ಕಾಲದಲ್ಲಿ ಇದೆಯಮ್ಮ ನೀನು? ಗಂಡನ ಜಮೀನು ಹೆಂಡತಿಗೆ ಬರಲ್ಲಮ್ಮ. ಮತ್ತೆ ಇನ್ನೇರ್ಗೋಯ್ತದೆ? ಶ್ರೇಷ್ಠ ರಾಜಕಾರಣಿ ಬಡವರ ಬಂದು ಈ ನುಂಗಪ್ಪರಿಗೆ ಸೇರುತ್ತೆ. ಇಲ್ಲ ಇಲ್ಲ, ನಾನು ಕೊಡಕ್ಕಿಲ್ಲ. ನೋಡಮ್ಮ ಗೌರಮ್ಮ, ನಾನು ಗೌರವವಾಗಿ ಹೇಳ್ತೀನಿ, ಈ ಜಾಗ ನಮಗೆ ಬಿಟ್ಕೊಟ್ಬಿಡು. ಇದಕ್ಕೆ ಬೇರೆ ಜಾಗನ ಊರಾಚೆ ನಾನೇ ಕೊಡಿಸ್ತೀನಿ. ಅಯ್ಯಯ್ಯೋ, ಇದು ಊರ್ ಮಧ್ಯನೇ ಐತೆ, ನಾನು ಯಾಕೆ ಊರಾಚೆಗೆ ಹೋಗ್ಲಿ? ಮೌ, ಬಾಯಿ ಮುಚ್ಚಿಕೊಂಡು ಫೈಲ್ ಕೊಟ್ಬಿಟ್ಟು ಕಾಸಿಸ್ಕೊಂಡು ಹೋಗಮ್ಮ. ಇಲ್ಲ ಇಲ್ಲ, ನಾನು ಕೊಡಕ್ಕಿಲ್ಲ. ಶಿಷ್ಯ, ಎಮ್ಮ ಯಾಕೋ ತುಂಬಾ ಗಲಾಟೆ ಮಾಡ್ತಾವಳೆ. 1000ನೋ 2000 ತಿನ್ಸು ಅಂತ ಹೇಳಿರ್ಲಿಲ್ವೇನೋ? ನೋಡ್ ತಿನ್ಸಕ್ ಹೋದ್ರೆ ಬಾಯಿನೇ ತೆಗೆಯಿಲ್ಲ ಅಂತಾಳೆ. ಬುಟ್ಟಿದು ಒಳಗೆ ಇಟ್ಟಿದ್ದ ಹಾವು ಎಲ್ಲಿಗೆ ಬಿಟ್ಟೆ? ನಂಗೆ ಗೊತ್ತಾ, ಪುಂಗಿ ಗೊತ್ತಾ ಇದೆ. ಹಾವು ಬುಟ್ಟಿಯಿಂದ ಯಾಕರ್ಕೊಂಡು ಹೊಂಟಾಗತ್ತಲ್ಲ. ಮಲಗಿದ್ದು ಹಾವಿಗೆ ಮುಂದೆ ಪುಂಗಿಗೆ ಊದಿದ್ರೆ ಅದು ರೊಚ್ಚಿಗೆ ಹೇಳ್ತದೆ ಅಂತ ನಿಂಗೆ ಗೊತ್ತಿಲ್ಲ? ಇನ್ನೊಂದ್ಸಲ ಪುಂಗಿಗೆ ಜೋರಾಗಿ ಊದು, ನಾನು ಹಾವಿಗೆ ಹಿಡ್ಕೊಂಡು ಬರ್ತೀನಿ. ಏನು ಮಾಡ್ತಾ ಇದ್ರ? ಏನು ಅಂತ ಹೇಳಿ ಸಾಬ್, ನೆನ್ನೆ ತಾನೇ ಒಂದು ಹಾವಿಗೆ ಹಿಡಿದ್ಬಿಟ್ಟು ಈ ಪುಟ್ಟಿ ಒಳಗೆ ಹಾಕಿ ಮುಚ್ಚಿಗೆ ಇಟ್ಟಿದ್ದೆ. ಈ ಹುಡುಗಿ ಸುಂಕೆಗೆ ಇರ್ಬೇಕೋ ಬೇಡ, ಪುಂಗಿಗೆ ತಗೊಂಡು ಊದಿದ್ದಾಳೆ, ಹಾವು ತಪ್ಪಿಸ್ಕೊಂಡು ಬಿಟ್ಟಿದೆ. ಇನ್ನು ಸ್ವಲ್ಪ ಜೋರಾಗಿ ಊದು. ಇನ್ನೇನ್ ಜೋರಾಗಿ ಊದೋದು? ಹಾವು ಎಪ್ಪನ್ ಕುತ್ತಿಗೆಯಲ್ಲಿ ಸುತ್ಕೊಂಡದ್ ನೋಡಿ. ನೀನ್ ಫೈಲ್ಗೆಲ್ಲ ತಗೊಂಡು ಅಲ್ಲಿಗೆ ಹೊಂಟೋಗು. ಇನ್ನೊಂದ್ ತಿಂಗಳು ಯಾರ್ ಕಣ್ಗೂ ಕಾಣಿಸ್ಕೊಂಬಿಡ. ಕಾಣಿಸ್ಕೊಂಡ್ಯೋ ನಿನ್ ಜಮೀನು ಪರದೇಶಿಗಳ ಪಾಲಾಗೋಯ್ತದೆ. ಲೋ ಶಿಷ್ಯ, ಮೊದ್ಲು ಹಾವನ್ನ ಎತ್ತಿ ಬಿಸಾಕೋ, ಕಚ್ಚಿಬಿಟ್ರೆ ಜೀವ ಹೋಗುತ್ತೆ. ಹೌದಾ? ಅಲ್ಲ ನಂದು. ಹಾವನ್ನ ಎತ್ತಿ ಬಿಸಾಕಂದ್ರೆ ಯಾಕೋ ನಗ್ತಾ ಇದ್ಯೋ? ಗುರುಗಳ, ಇದು ನಿಜವಾದವಲ್ಲ, ಪ್ಲಾಸ್ಟಿಕ್ ಹಾವು. ಅವರು ಪ್ಲಾಸ್ಟಿಕ್ ಹಾಕ್ಬಿಟ್ಟು ನಮ್ಮನ್ನ ಯಾಮಾರಿಸ್ಬಿಟ್ಟಿದ್ದಾರೆ. ಗೌರಮ್ಮನೂ ಇಲ್ಲ. ಓಹೋ, ಅವಳನ್ನ ಬಚಾವ್ ಮಾಡಕ್ಕೆ ಇವರಿಬ್ರು ಈ ನಾಟಕ ಆಡಿದ್ದಾರೆ. ಲೋ ಶಿಷ್ಯ, ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ಹೋಗಿ ತಕೊಂಡ್ ಬರೋ. ಎಲ್ಲ ಮುಗಿದ್ಮೇಲೆ ನೀನ್ ಯಾಕೆ ಪುಂಗಿ ಊದ್ತಾ ಇದೀಯಾ? ಅವರಿಂದ ತಪ್ಪಿಸ್ಕೊಂಡ್ವಲ್ಲ ಅನ್ನೋ ಖುಷಿಗೆ ಯಜಮಾನ್ರೆ. ನೀನ್ ಪುಂಗಿ ಊದ್ದೆ, ನಾನ್ ಬಂದೆ. ಯಾರ ನೀನು? ಯಾವ ಸಮಯ ಬಿಡಿಯೋರು? ನೀನ್ ಯಾರಂತ ಹೇಳಿಲ್ಲ ಅಂದ್ರೆ ಇಲ್ಲೇ ಊತಾಕ್ಬಿಡ್ತೀನಿ. ಸರ್, ನಿಜ ಹೇಳ್ಬಿಡ್ತೀನಿ, ನಾನು ಪಾಂಡ್ರಂಗ ಘಟ್ಟದಲ್ಲಿ ಅದೆತ್ತಿದ್ರದು. ನಾನು ಏನು ಮಾಡಬೇಡಿ ಸರ್. ನಮ್ಮ ಮನೆಯಲ್ಲಿ ಒಟ್ಟು 7 ಓಟ್ ಇದೆ. ನನಗೆ ಸೇರ್ಬೇಕಾದ ಜಮೀನ ತಪ್ಪಿಸ್ಬಿಟ್ಟಲ್ಲ, ಅದಕ್ಕೆ ನೀವು ಸನ್ಮಾನ ಮಾಡ್ಲೇಬೇಕು. ಅದಕ್ಕೆ ಸನ್ಮಾನ ಮಾಡ್ತೀರಾ ಸರ್? ಬಾಯಿಲಿ ಸರ್, ನನಗೆ ಉಂಗ್ರ ಹಾಕ. ಶಿಷ್ಯ, ನಿನ್ ಕೆಲಸ ನೀ ಮುಂದುವರ್ಸು. ಈ ಪರ್ಸು ತಗ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನ ನುಂಗೊಪ್ಪರು ಹೊಡ್ಬೇಕಾದಿತ್ತೇನಾ? ಅಸಲ್ ಪಿಸಲ್ ಕಾ ಕಮ್ಜಾ ಚಡ್ಗ ಮನ ಪಡ ಸುಮರ್ಗೆ ಅಂಡ ಕಾಸ್ಬೇಕ್ರೆ. ಅಂಡ ನೀರಿಲ್ಲಲ್ಲ. ಏನ್ ಸರ್ ಫೋನ್ ಮಾಡಿದ್ದು? ಹೇಳ್ತೀನಿ ಬನ್ರಿ. ಇಲ್ಲಿ ನೋಡ್ರಿ, ಈ ಅಯೋಗ್ಯ ನಮಸ್ಕಾರ ಮಾಡ್ತೀನಿ, ಆಶೀರ್ವಾದ ಮಾಡಿ ಅಂದ. ನನ್ನ ಆಶೀರ್ವಾದ ಮಾಡೋಷ್ಟೊತ್ತರಲ್ಲಿ ನಾನು ಒಡವೆ, ಬಂಗಾರ, ಪರ್ಸು ಎಲ್ಲ ಕದ್ಬಿಟ್ಟಿದ್ದಾನ್ರಿ. ರಾಜಕಾರಣಿ ನುಂಗಪ್ಪ ಅವ್ರದ್ದು ನುಂಗ್ತೇನೋ?
ನಾನು ಕಡೆ ಪಾಂಡ್ರಂಗ ಗಂಟಗಲಿ ಏನು ಬಂತು ದೊಡ್ಡ ರೋಗ ಅವ್ರ ರಿಟರ್ನ್ ವಾಪಸ್ ಕೊಡು ಏಯ್ ಕೊಡ ಇನ್ಸ್ಪೆಕ್ಟ್ರೆ ಇದೆಲ್ಲ ಕೊಟ್ಟಂತ ಸುಮ್ಮನೆ ಬಿಡಬೇಡಿ ಎತ್ತಾಕೊಂಡು ಚೆನ್ನಾಗಿ ಬೆಂಡೆತ್ತಿ. ಜಾಮೀನ್ ಮೇಲೂ ಆಚೆ ಬರಬಾರ್ದು ಆ ತರ ಕೇಸಲ್ಲಿ ಒಳಕ್ ಹಾಕ್ಬಿಡ್ತೀನಿ. ಏಯ್ ನಡ್ಯೋ. ಗುರುಗಳ ರಾಜಕಾರಣಿಗಳಂದ್ರೆ ನೀವೇ. ಹಬಿ ಹೇಳಿ ಕೇಳಿ ಆ ನುಂಗಪ್ಪ ಬ್ಯಾಡ್ ಪೊಲಿಟಿಷಿಯನ್. ಅವನ್ ತಂಟೆಗೆ ಯಾಕೆ ಹೋದ್ರಿ? ಹೆಡ್ಡು ಹಾರ್ಡಾಗಿದೆ ಅಂತ ವಾಲ್ಗೆ ಡ್ಯಾಶ್ ಹೊಡಿಬಾರ್ದು. ಯಪ್ಪ ಉಂಗ್ರ ತಗೋ ಅಂದ, ಪರ್ಸ್ ತಗೋ ಅಂದ, ಸನ್ಮಾನ ಮಾಡ್ತೀನಿ ಅಂದ. ಏನೋ ಸನ್ಮಾನ ಮಾಡೋನೆ ಅಂತ ನಾನು ತಿಳ್ಕೊಂಡಿದ್ರೆ ಕೊನೆಗೆ ನನಗೆ ಕಳ್ಳನ ಪಟ್ಟ ಕಟ್ಬಿಟ್ನಲ್ಲ ಅವನು. ಏ ಪಾಂಡುರಂಗ ನುಂಗಪ್ಪಂಗೆ ಇದೆಲ್ಲ ಮಾಮೂಲು ಕಣ. ಅವ್ನಿಗೆ ಆಗದೆ ಇದ್ದ ಅವ್ರ ಮನೇಲಿ ಅವನೇ ಮಚ್ಚುಲ ಹಂಗೆ ಇಡಿಸಿ ಎಷ್ಟೋ ಜನ ಅರೆಸ್ಟ್ ಮಾಡಿಸ್ಬಿಟ್ಟಿದ್ದಾನೆ. ನಾವೇನಾದ್ರೂ ಹೋಗದೆ ಇದ್ದಿದ್ರೆ ಆ ಗೌರಮ್ಮನ್ ಜಮೀನ ನುಂಗಪ್ಪ ನುಂಗಿ ನೀರ್ ಕುಡ್ದ್ಬಿಟ್ಟಿರೋನು. ಏ ಪಾಂಡುರಂಗ ನೀನ್ ಒದೆ ತಿಂದ್ರು ಪರವಾಗಿಲ್ಲ, ಆದ್ರೆ ಗೌರಮ್ಮನ್ ಜಮೀನ್ ಉಳಿಸ್ಬಿಟ್ಟಲ್ಲ. ಗಂಡು ಅಂದ್ರೆ ಗಂಡು, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ಸಾಕು ಸುಮ್ಮನೆ ಇರಪ್ಪ. ಹೇಳಿ ಕೇಳಿ ಆ ನುಂಗಪ್ಪ ನನ್ನ ಮೇಲೆ ಕಳ್ಳನ ಪಟ್ಟ ಹೊರಿಸಿದ್ದಾನೆ ಕಣ. ನಾಳೆ ನಾನು ಬೀದಿನಲ್ಲಿ ಹೋಗ್ತಾ ಇರೋವಾಗ ಲೇ ಕಳ್ಳ ಬಾರೋ ಇಲ್ಲಿ ಅಂದ್ರೆ 4 ಜನರ ಮುಂದೆ ನನ್ನ ಮಾನ ಮರ್ಯಾದೆ ಏನಾಗಬೇಡ. ಎಂಥ ಪೊಲೀಸ್ನವಳೆ ನೀವು? ಕಣ್ಣೆದುರಿಗೆ ಇಂಥ ಮೋಸ ನಡೀತಾ ಇದ್ಲು, ಆ ರಾಜಕಾರಣಿಗೆ ಹೆದರ್ಕೊಂಡು ಸುಮ್ಮನೆ ಇದ್ದೀರಲ್ಲ. ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಹೇಳಿ, ಅವನಿಗೆ ಸರಿಯಾಗಿ ಪಾಠ ನಾನ್ ಕಲಿಸ್ತೀನಿ. ಮಾತೃಶ್ರೀ ಹಂಗಮ್ಮನವ್ರೆ, ನೀನು ಸ್ವಲ್ಪ ಮೆತ್ತ ಗೊತ್ತೇ. ಆ ನುಂಗಪ್ಪ SLCನ 10 ಸಲ ದಬಾಕೊಂಡವನೆ. ಅಂಥವ್ನಿಗೆ ನೀವೇನು ಪಾಠ ಕಲಿಸ್ತೀರಾ? ಮಗನೇ, ನಾನು ಯಾರು ಗಂಡುಗಳಿಗೆ ವಂಶದ ಹಿರಿತಲೆ. ನಿನಗೆ ಇಷ್ಟೆಲ್ಲ ತೊಂದರೆ ಆಗಿರುವಾಗ ಅವನ್ನ ಸುಮ್ಮನೆ ಬಿಡ್ತೀನೇನೋ? ಅವನೇ ಬಂದು ನಿನ್ನ ಬಾಡಿ ಗಾರ್ಡ್ ಆಗ್ಬೇಕು. ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಲಂಗಮ್ಮನೇ ಅಲ್ಲ. ಗುರುಗಳೇ, ಎಲ್ಲಾ ಚಾನೆಲ್ಗಳು ಈ ಚುನಾವಣೆ ಬಗ್ಗೆ ಸಮೀಕ್ಷೆ ಮಾಡಿದ್ದಾರೆ. ಈ ಸಲನೂ ಬರೋದು ಸಮ್ಮಿಶ್ರ ಸರ್ಕಾರ ಅಂತೆ. ಕಳ್ಳೆಕಾಯಿ ಹಾಯ್ಕೊಂಡು ತಿನ್ನಕ್ ಕಾಯ್ತಾ ಇದ್ದೀಯ? ನೀವೇ ಅಲ್ವಾ ಗುರುಗಳು ಹೇಳಿದ್ದು ಏನ್ ಸಿಕ್ಕಿದ್ರು ಬಿಡಬಾರ್ದು ಅಂತ? ನೋಡ, ಗೆಲ್ಲೋ ಕುದುರೆ ಜಾಕಿ ನಾನು ಆಗ್ಬೇಕು. ಆ ಕುದುರೆ ಮೇಲೆ ನಾನು ಕೂತು ಸವಾರಿ ಮಾಡ್ಬೇಕು. ಅದ್ ಸರಿ, ನಮ್ದು ಇವಾಗ ಯಾವ ಪಾರ್ಟಿ? ನನಗೆ ಆ ಪಾರ್ಟಿ ಈ ಪಾರ್ಟಿ ಮುಖ್ಯ ಅಲ್ಲ ಕಣೋ. ಮೊದಲು ಎ ಪಾರ್ಟಿಯಲ್ಲಿದ್ದೆ, ಆಮೇಲೆ ಬಿ ಪಾರ್ಟಿಗೆ ಹೋದೆ. ಬಿ ಪಾರ್ಟಿಯಿಂದ ಸಿ ಪಾರ್ಟಿ ಜಂಪ್ ಮಾಡಿದೆ. ಈಗ ಸಿ ಪಾರ್ಟಿಯಿಂದ ಎ ಪಾರ್ಟಿಗೆ ಲಾಂಗ್ ಜಂಪ್ ಮಾಡಿದ್ದೀನಿ. ನೋಡ, ಪಾರ್ಟಿ ಮುಖ್ಯ ಅಲ್ಲ, ಅಧಿಕಾರ ಮುಖ್ಯ, ದುಡ್ಡು ಮುಖ್ಯ ಕಣ. ಅಲ್ಲ ಗುರುಗಳೇ, ನೀವು ಹೀಗೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಮಾಡ್ತಾ ಇದ್ರೆ ಇವ್ರು ಯಾರ ಕೋತಿ ವಂಶದವ್ರು ಇರ್ಬೇಕು ಅಂತ ಜನ ಮಕ್ಮಕ್ ಉಗಿಯಲ್ವಾ? ಖರ್ಚಿತ್ತಿರೋದು ಯಾಕೆ, ಚೆಲ್ಲೇ ಇರೋದು ಯಾಕೆ? ಜನಗಳು ಉಗಿದಾಗ ಒರೆಸ್ಕೊಳಕ್ಕೆ. ಮೊನ್ನೆ ಹೀಗೆ ಒಬ್ಬ ರಾಜಕಾರಣಿ ಪಕ್ಷ ಬಿಟ್ಟು ಹೋಗಿದ್ದಕ್ಕೆ ಜನ ಉಂಡು ಹೋದ ಕೊಂಡು ಹೋದ ಅಂತ ಧಿಕ್ಕಾರ ಆಗ್ತಾ ಇದ್ರು. ಟಿವಿ ಕ್ಯಾಮ್ರಾ ಇರೋವರೆಗೂ ಧಿಕ್ಕಾರ ಹಾಕ್ತಾರೆ. ಕ್ಯಾಮ್ರಾ ಹೋದ್ಮೇಲೆ ಬಾಲ ಮುದ್ರಕೊಂಡು ಮನೆಗೆ ಹೋಗ್ತಾರೆ. ನೋಡ, ಈ ಪಬ್ಲಿಕ್ ಮೆಮೊರಿ ಬಹಳ ಶಾರ್ಟ್ ಕಣ. ಮತದಾರರು ತಿಂಗಳಲ್ಲಿ ನಮ್ಮ ತಪ್ಪನ್ನೆಲ್ಲ ಮನ್ನಿಸಿ ಮರ್ತು ಬಿಡ್ತಾರೆ ಕಣ. ಆದ್ರೂ ಈ ಸರಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ನಾವು ಶಾಸ್ತ್ರ ಅಂದ್ರೆ ಕೇಳ್ಬೋದಾಗಿತ್ತಲ್ವಾ? ಶಾಸ್ತ್ರ ಹೇಳ್ತೀನಿ, ಶಾಸ್ತ್ರ ಕೌಡೆ ಶಾಸ್ತ್ರ. ಕರ್ಕೊಂಡು ಬಾರ. ಅಮ್ಮ, ಒಳ್ಳೆ ಟೈಮಿಗೆ ಬಂದ್ರಿ. ಬನ್ನಿ ಬನ್ನಿ. ಮ್ಯಾಕ್ ಕೂತ್ಕೋಬೋದಾ? ಇಲ್ಲೇ ಕೂತ್ಕೊಳ್ಳಿ. ನಮ್ಮ ಸಾಹೇಬ್ರು ತಲೆ ಮೇಲೆ ಕೂತ್ಕೊಂಡ್ಬಿಟ್ರ. ಏನ್ ಶಾಸ್ತ್ರ ಹೇಳ್ತೀಯಮ್ಮ? ಚುನಾವಣೆಯಲ್ಲಿ ಗೆಲ್ಲೋದು, ಬೀಳೋದು, ಬಿದ್ದ ಮೇಲೆ ಎದ್ದು ಹೆಂಗ ನಿಲ್ಲೋದು ಎಲ್ಲ ಹೇಳ್ಬಿಡ್ತೀನಿ. ಯಾರ್ಯಾರ ಮಾತಲ್ಲಿ ಏನು ಪವರ್ ಇರುತ್ತೋ. ಒಂದೇ ಹೋಟೆಲ್ ಗೆಲ್ಲಬಹುದು, ಇಲ್ಲ ಸೋಲ್ಬಹುದು. ನೋಡಮ್ಮ, ನೀನು ಹೇಳೋ ಶಾಸ್ತ್ರದಿಂದ ನನಗೆ ಒಳ್ಳೇದಾಗೋದಾದ್ರೆ ಹೇಳ್ಬಿಡಮ್ಮ. ಏನ್ ಹೆಸರು? ಹೆಸರು ಏನು ಅಂದೆ? ಹೆಸರು ನುಂಗಪ್ಪ. ನುಂಗಪ್ಪ ಕವಡೆಯಲ್ಲಿ ಬಂದು ಸೇರಪ್ಪ. ಒಡೆ ತಿನ್ನಿಸ್ತಾನೋ, ಒದೆ ತಿಂತಾನೋ ಎಲ್ಲ ಹೇಳ್ಬಿಡಪ್ಪ. ನುಂಗಪ್ಪ ನುಂಗಪ್ಪ. ನಾಲ್ಕು ನಾಲ್ಕು ನಾಲ್ಕು. ಎಲ್ಲಿ ಕೈ ಕೊಡು. ಇದೇ ಕಡೆ ಯಾರಿಗೂ ಕೈ ತೋರಿಸ್ಬೇಡ. ಯಾಕಮ್ಮ? ನೋಡ್ದವಳು ಕೈನ ಹಂಗೆ ಕಿತ್ಕೊಂಡ್ಬಿಟ್ಟೆ. ಯಾಕೆ? ಯಾಕೆಂದ್ರೆ ನೀನು ಅಷ್ಟೊಂದು ದೇಶ ಸೇವೆ ಮಾಡಿದ್ದೀಯ. ನಿಮ್ಗೆ ಜೈಕಾಲ ಹಾಕೋದಿಕ್ಕೆ 1000 ಜನ ಇದ್ದಾಳೆ. ನುಂಗಪ್ಪ ಅನ್ನೋ ಹೆಸರಿಗೆ ಈಗ ಶುಕ್ಲ ದಿಸೆ ಶುರುವಾಗೈತೆ. ಕೈ ಇಟ್ ಕಡೆ ಲಕ್ಷ, ಕಾಲಿಟ್ ಕಡೆ ಕೋಟಿ. ಎಷ್ಟು ಚೆನ್ನಾಗಿ ಶಾಸ್ತ್ರ ಹೇಳ್ತಾರಲ್ವೇನಾ? ಹೌದೌದು. ಹೇಳಮ್ಮ, ಹೇಳು. ನಿಮಗೆ ಇವತ್ತಿನವರೆಗೂ ಚೆನ್ನಾಗೇ ನಡೀತಿತ್ತು. ಆದ್ರೆ ಯಾವುದೋ ಸಣ್ಣ ಎಸೆಯದಾಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಿಲ್ಲ. ಸಂಧಿ ವಿಷಯನ ಏನು ಮಾದ? ಅವನು ಯಾವನಿಗೂ ನೀವು ತೊಂದರೆ ಕೊಟ್ಟಿದ್ದಿಲ್ಲ. ಅವನು ಇವತ್ತು ಸಾಯೋ ಸ್ಥಿತಿಲ್ಲ. ಅವನೇ
ಅವನೇನಾದ್ರೂ ಗೊಟ್ಟಕ್ಕಂದ್ಲೆ ಆ ಅಪವಾದ ನಿಮ್ಮ್ಯಾಗ ಬಂದು ನೀವು ಜೈಲ್ಗೆ ಹೊಂಟೈತಿಲ್ಲ. ಆ ಹಾವಾಡ್ನಿ ವೇಷದಲ್ಲಿ ಬಂದಿದ್ನಲ್ಲ ಪಾಂಡುರಂಗ. ಅಲ್ಲಮ್ಮ ಅವನು ಬಂದು ನನಗೆ ತೊಂದರೆ ಕೊಡ್ತಾ ಇದ್ನಮ್ಮ. ಸಾಕು ಸುಮ್ಮನೆ ಬುದ್ಧಿ, ನೀವು ಹಿಂಸೆ ಕೊಟ್ಟಿದ್ದಿಲ್ಲ. ಇನ್ನು 20 ದಿನದಲ್ಲಿ ಆ ಮನ್ಸ ಸಾಯ್ತಾನೆ. ಆ ಮನ್ಸ ಸತ್ತ ಸಾಯಂಕಾಲನೇ ನೀವು ಅರೆಸ್ಟ್ ಆಗ್ತೀರ. ಚಂಚಲಗೂಡು ಜೈಲ್ಗೆ ಹೋಗಿ ಅಲ್ಲಿ ಮುದ್ದೆ ಮುಳಿತಾ 5 ವರ್ಷ ಬಿದ್ದಿರ್ತೀರ. ಇಲ್ಲ ಸಾಧ್ಯ ಇಲ್ಲ, ಇದನ್ನ ನಾನು ಒಪ್ಪಲ್ಲ. ಇಲ್ಲ ವಿಷಯ ಹೇಳಿದ್ದೀನಪ್ಪ, ನಂಬೋದು ಬಿಡೋದು ನಿಮ್ಮಿಷ್ಟ. ಕೊಡೋದು ಕೊಟ್ರೆ ನಾ ಹೊಟ್ಟೈತಿರ್ತೀನಿ. ಗುರುಗಳೇ, ಶಾಸ್ತ್ರ ಚೆನ್ನಾಗಿ ಹೇಳಿದ್ದಾರೆ. 1,000 ರೂಪಾಯಿ ಕೊಡ್ಲಾ? 5,000 ರೂಪಾಯಿ ಕೊಡು. 5,000ನಾ? ಏನು 5,000 ನನ್ನ ಬಾಯಿ ತೆಗಿತಾ ಇದೆಯಾ? ಮಠಗಳಿಗೆಲ್ಲ ಕೋಟ್ಯಾಂತರ ರೂಪಾಯಿ ಕೊಡಲ್ವಾ? ಅಮ್ಮ ಶಾಸ್ತ್ರ ಹೇಳಿದ್ದಾರೆ, 5,000 ರೂಪಾಯಿ ಕೊಟ್ಟು ಕಳ್ಸು. ತಗೊಳ್ಳಿ. ನುಂಗಪ್ಪ, ಆ ಪಾಂಡುರಂಗನ್ನ ಸಾಯ್ದೆ ಇರೋಂಗೆ ನೋಡ್ಕೊಂಡ್ರೆ ನೀನು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಮೋಸ್ತ್ರ ನಮ್ಮ ಸಾಹೇಬ್ರು ಸುಸ್ತ್ರೆ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ನೆಕ್ಸ್ಟ್ ವೀಕ್ ನಮ್ಮ ಮಹಿಳಾ ಸಂಘದಿಂದ ಒಂದು ಕೌನ್ಸಿಲಿಂಗ್ ಕ್ಯಾಂಪ್ನ ಅರೇಂಜ್ ಮಾಡಿದೀವಿ. ಕೌನ್ಸಿಲಿಂಗ್ ಕ್ಯಾಂಪ್ ಅಂದ್ರೆ ಗಂಡ ಹೆಂಡತಿ ಹೇಗೆ ಒಟ್ಟಿಗೆ ಇರಬೇಕು, ಒಬ್ರಿಗೊಬ್ರು ಹೇಗೆ ಲವ್ ಮಾಡಬೇಕು, ಜಗಳನ ಹೇಗೆ ಅವಾಯ್ಡ್ ಮಾಡಬೇಕು ಅಂತ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಇದಕ್ಕೆ ಮೈಕ್ನ ಯೂಸ್ ಮಾಡ್ತಾ ಇದೀವಿ. ಪರ್ಮಿಷನ್ ತಗೋಬೇಕಾ? ನಿಮ್ಮ ಕಾಂಪೌಂಡ್ ಒಳಗೆ ಮೈಕ್ ಹಾಕೊಳ್ಳೋದಾದ್ರೆ ನಮ್ಮ ಅಭ್ಯಂತರ ಏನು ಇಲ್ಲ. ಆದ್ರೆ ಈ ವಾಯ್ಸ್ ಅನ್ನೋದು ಇದೆಯಲ್ಲ, ಅದೇನಾದ್ರೂ ಕಾಂಪೌಂಡ್ ದಾಟ ಆಚೆ ಬಂದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ. ನೋಡಿ ಮೇಡಮ್, ನೀವು ಮೈಕ್ ಹಾಕ್ತಿರೋ ಬಿಡ್ತಿರೋ ಆ ವಿಷಯಕ್ಕೆ ನಾವು ಬರಲಿಲ್ಲ. ಮತ್ತ್ಯಾಕೆ ಬಂದ್ರೆ? ಅರ್ಜೆಂಟಾಗಿ ಬನ್ನಿ ಅಂತ ಯಾರು ಹೇಳಿ ಕಳ್ಸೋದಲ್ಲ. ಯಾರು? ನಾನೇ ಕಲಿಸಿದ್ದು. ನೀವು ಕಲ್ಸಿದ್ದು ಮೊಸರನ್ನ ಪುಳಿಯೋಗ್ರೆನ? ಅವ್ರು ಹೇಳ್ತಾ ಇರೋದು ಇವರೇ ಕರೆಸಿದ್ದು ಅಂತ. ನನ್ನ ಮಗನಿಗೆ ಡಿಟೆಕ್ಟಿವ್ ಕೆಲಸ ಒಪ್ಪಿಸಿ ಅವಮಾನ ಮಾಡಿಸಿದ್ದು ನೀವೇ ತಾನೇ. ನಾನ್ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಆ ನುಂಗಪ್ಪನ ಟೋಪಿ ಎದುರಿಸ್ತೀನಿ, ಪಂಚೆ ಉದುರಿಸ್ತೀನಿ. ನುಂಗಪ್ಪ ಪಂಚನೆ ಹಾಕಲ್ಲ. ಅಂದ್ರೆ ಪೈಜಾಮ ಹಾಕ್ತಾರೆ ಎಂದೆ. ಅದನ್ನ ಉದುರಿಸ್ತೀನಿ. ನೋಡಿ ತಾಯಿ, ನಿಮ್ಮ ಮಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀವು ನನಗೆ ತಾಯಿ ಇದ್ದ ಹಾಗೆ. ಇಷ್ಟೆಲ್ಲ ಹೇಳೋ ನೀವು ನನ್ನ ಮಗನಿಗೆ ಯಾಕೆ ಕಳ್ಳನ್ ಪಟ್ಟ ಹೊಲಿಸಿದ್ರಿ? ಎಲ್ಲ ರಾಜಕೀಯ. ಜೈಲಲ್ಲಿ ಅಪರಾಧಿಗಳು ಹಿಂದೆ ಇರ್ಬೇಕಾಗತ್ತೆ, ಹೊರಗಡೆ ಮಂತ್ರಿಗಳು ಹಿಂದೆ ಇರ್ಬೇಕಾಗತ್ತಮ್ಮ. ನಮ್ ಕೆಲಸ ಇಷ್ಟೇ, ಗೇಟ್ ಕಾಯೋದು. ನನ್ನ ಮಗ ಗೌರಮ್ಮನ ಆಸ್ತಿ ಉಳಿಸಿ ಅವಳ ಪ್ರಾಣನೂ ಉಳಿಸ್ತಾ. ಇದು ನಿಮ್ಗೆ ನೆನಪಿದೆ ತಾನೆ? ನಾನು ಇಲ್ಲ ಅನ್ನ ತಾಯಿ. ಏನೋ ನನ್ನ ಮಗ ಸಹಾಯ ಮಾಡಿದ್ದಕ್ಕೆ ಅವಮಾನ ಮಾಡಿದಿರಲ್ಲ. ನನ್ನ ಮಗನ್ಗೆ ಅವಮಾನ ಆಗ್ಲೂ ಒಂದೇ, ನನಗೆ ಅವಮಾನ ಆಗ್ಲೂ ಒಂದೇ. ನಾನು ಆ ನುಂಗಪ್ಪನ ಸುಮ್ಮನೆ ಬಿಡಲ್ಲ. ಅವನ ಲಕ್ಷಣೆಗೆ ಅಂತ ನೀವೇನಾದ್ರೂ ಬಂದ್ರೆ ನಿಮ್ಮನ್ನು ಉಳಿಸಿ ಮಾಡ್ಬಿಡ್ತೀನಿ. ಸರ್, ಗುರುಗಳು ಎಲ್ಲೇ ಇದ್ದಾರೆ? ಕೊಟ್ಟೆ. ಹಲೋ, ಹೌದ್ರಿ, ನಾನೇ ನುಂಗಪ್ಪ. ಇನ್ನು ಯಾವ ಪಾರ್ಟಿ ಅಂತ ಡಿಸೈಡ್ ಮಾಡಿಲ್ಲ ರೀ. ಎಲ್ಲಿ ಮೇವು ಚೆನ್ನಾಗಿ ಸಿಗುತ್ತೋ ಅಲ್ಲಿಗೆ ಜಂಪ್ ಮಾಡ್ತೀವಿ ಬಿಡಿ. ನೋಡಿ, ವರ್ಷ ನಾವು ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಮಾಡೋದು ಯಾಕೆಂದ್ರೆ ನಾವು ನಿಂತು ನೀರಾಗಬಾರ್ದು. ನೋಡಿ, ನಿಂತು ನೀರಾದ್ರೆ ಹಸಿರು ಪಾಚಿ ಕಟ್ಬಿಡುತ್ತೆ. ಅದಕ್ಕೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಮಾಡ್ತಾ ಇರ್ತೀವಿ. ಹೇಳಿದ್ದೀನಿ, ಮತ್ತೆ ಹೇಳ್ಬೇಡ್ರಿ. ಜನಗಳಿಗೆ ಗೋಲಿ ಹೊಡೀರಿ. ಅಲ್ಲ, ಓಟ್ ಕೊಟ್ಟವನು ಯಾವ ನನ್ನ ಮಗ ಕೇರ್ ಮಾಡ್ತಾನೆ ಹೇಳಿ? ನಾವು ಮಾಡಿದ್ದೆ ರೂಲು, ನಾವು ಮಾಡಿದ್ದೆ ಕಾನೂನು. ಇಡ್ರಿ ಫೋನು. ಗುರುಗಳೇ, ಈ ಪಕ್ಷೇತರನ್ನ ಪಕ್ಷದಿಂದ ಕಿತ್ತಾಕಿದ್ರೆ ಮೆಡಿಕಲ್ ಪೆನ್ಷನ್ ಕೊಡಬಾರ್ದು ಅಂತಿತ್ತಲ್ಲ, ಏನಾಯ್ತು? ಅದನ್ನು ರೂಲ್ ಮಾಡಿದೀವಲ್ಲಪ್ಪ. ನೋಡು, ಅವರಿಗೆ ಮೆಡಿಕಲ್ಲು ಪಿಂಚಣಿ ಎಲ್ಲ ಸಿಗುತ್ತೆ. ನಿಮ್ದೇ ವಾಸಿ ಸರ್. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವೇನಾದ್ರು ಸಸ್ಪೆಂಡ್ ಆದ್ರೆ ನಮ್ಗೆ ಯಾವ ಬೆನಿಫಿಟ್ ಇಲ್ಲ ಸರ್. ಏನು ಬಂದಿದ್ದು? ನಿಮ್ದು ಏನು ಸಮಸ್ಯೆ? ಅದೇ ಪಾಂಡುರಂಗಂಗೆ ಏನೋ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು. ಓಹೋ, ಅದನ್ನ ಹೇಳಕ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಸರ್, ಇದು ಸಾಮಾನ್ಯ ವಿಷಯ ಅಲ್ಲ ಸರ್. ನುಂಗಪ್ಪ ಅವ್ರು ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. 20 ದಿವಸದೊಳಗೆ ನನ್ನ ಕೊಂದು ಬಿಡ್ತಾರೆ ಅಂತ ಪಾಂಡುರಂಗ ನನ್ನ ಹತ್ರ ಹೇಳ್ದ ಸರ್. ಗುರುಗಳೇ, ಆ ಪಾಂಡುರಂಗ 20 ದಿನದಲ್ಲಿ ಸಾಯ್ತಾನೆ ಅಂತ ಇನ್ಫಾರ್ಮೇಶನ್ ಬಂದಿತ್ತಲ್ಲ. ಅದೇ ಅವಳು ಸತ್ರ ಸಾಯಿಲ್ ಬಿಡ್ರಿ ಸರ್. ಅವನಿಗೆ ನಾವು ಮೆಡಿಕಲ್ ಮಾಡಿಸಿದ್ವಿ, ಎಲ್ಲೆಲ್ಲೋ ಏಟು ಬಿದ್ದಿದೆ. ಒಂದ್ ವೇಳೆ ಅವನೇನಾದ್ರೂ ಸತ್ರೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ನನ್ನನ್ನೇನಕ್ಕೆ ಅರೆಸ್ಟ್ ಮಾಡ್ತೀರಾ? ನೀವು ಅವ್ನಿಗೆ ಏನೇನು ತೊಂದರೆ ಮಾಡಿದಿರಾ, ಗೌರಮ್ಮಂಗೆ ಯಾವ್ಯಾವ ರೀತಿ ತೊಂದರೆ ಕೊಟ್ಟಿದ್ದೀರಾ, ಮುನಿಯಮ್ಮನ ಆಸ್ತಿ ಹೇಗೆ ಲಪ್ಟಾಯಿಸಿದಿರಾ, ಅದನ್ನ ವಿರೋಧ ಮಾಡಕ್ ಬಂದಾಗ ಅವನ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿದಿರಾ. ನನ್ನ ಸಾವಿಗೆ ನೀವೇ ಕಾರಣ ಅಂತ ಲೆಟರ್ ಬರೆದಿಟ್ಕೊಂಡಿದ್ದಾನೆ ಸರ್. ಈ ವಿಚಾರ ಗುಪ್ತಚರ ಇಲಾಖೆಯಿಂದ ನಮ್ಗೆ ತಿಳಿದು ಬಂತು. ಏನ್ರಿ ನೀವ್ ಹೇಳ್ತಾರ ನಿಜಾನೇನ್ರಿ? ಹೌದು ಸರ್. ಅವ್ನ್ ಸಾಯಕ್ಕಿಂತ ಮುಂಚೆ ಆ ಕಾಪೀಸ್ನ ಎಲ್ರಿಗೂ ಕಳಿಸ್ತಾನಂತೆ. ನಮಗ್ ಬೇರೆ ಚಾಯ್ಸೇ ಇಲ್ಲ. ಆಮೇಲೆ ನಿಮ್ಮನ್ನ ಎತ್ತಾಕೊಂಡೋಗಿ ನಾವು ರುಬ್ಬೇಕಷ್ಟೇ. ಲೋ ನುಂಗಪ್ಪ, ಎಷ್ಟು ಜನದ ಆಸ್ತಿ ನುಂಗಿದ್ಯೋ? ಸರ್, ನುಂಗಿ ಆ ಹೊಟ್ಟೆ ನೋಡಿ ಸರ್, ಹೆಂಗ್ ಗುಡಾಣ ಆಗೈತೆ. ಮುಖ ಏನ್ ನೋಡ್ತಾ ಇದೀಯ? ಕಾಮಾನ್ ಚಾರ್ಜ್.
ಹಾಗಾಗ್ಬಾರ್ದು ಗುರುಗಳೇ ಏನಾಯ್ತು? ನಾಳೆ ಹೆಚ್ಚು ಕಮ್ಮಿ ಆಗಬಾರ್ದು ಕಣೋ. ಅದನ್ನ ಹೇಳಕ್ಕಂತಲೇ ನಮ್ಮ ಸಾಹೇಬ್ರು ಬಂದಿರೋದು. ಗುರುಗಳೇ ಶಾಸ್ತ್ರದವಳು ಹೀಗೆ ಹೇಳಿದ್ಲು, ಅವನೇನಾದ್ರೂ 20 ದಿನದಲ್ಲಿ ಸತ್ತೋದ್ರೆ ನೀವು ಜೈಲ್ಗೆ ಹೋಗ್ತೀರಾ ಅಂತ. ನನಗೆ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ, ಕಾನೂನು ಮೇಲೆ ನಂಬಿಕೆ ಇದೆ. ಪಾಂಡುರಂಗ ಇನ್ನು 20 ದಿವಸದಲ್ಲಿ ನೆಗೆದು ಬಿದ್ದರೆ ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ. ಜೊತೆಗೆ ನಿಮ್ಮ ಪೊಲಿಟಿಕಲ್ ಕೆರಿಯರ್ ಸರ್ವನಾಶ. ಇನ್ಸ್ಪೆಕ್ಟ್ರೆ, ನೀವು ಸರಿಯಾದ ಸಮಯಕ್ಕೆ ಬಂದು ಒಳ್ಳೆ ವಿಷಯನ ಹೇಳಿದ್ದೀರಾ. ಅವನು ಸಾಯೋದಕ್ಕೆ ಇನ್ನು 20 ದಿವಸ ಟೈಮ್ ಇದೆಯಲ್ವಾ? ಇನ್ನು 20 ದಿವಸ ಆದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಅಷ್ಟೊತ್ತು ನಿಮಗೂ ಟಿಕೆಟ್ ಸಿಕ್ಕಿರುತ್ತೆ. ನೋಡ, ನೀನು ಈಗಲಿಂದನೇ ಆ ಪಾಂಡುರಂಗನ ಮೇಲೆ ಹಗಲು ರಾತ್ರಿ ಕಣ್ಣಿಟ್ಟು ಅವನು ಸಾಯದೇ ಇರುವಾಗ ನೋಡ್ಕೊ. ಗುರುಗಳೇ, ನನಗೆ ಕೊಲ್ಲೋದು ಗೊತ್ತು, ಪ್ರಾಣ ಉಳಿಸೋದು ಗೊತ್ತು. ಈ ವಿಷಯನ ನನಗೆ ಬಿಟ್ಬಿಡಿ. ಇವತ್ತಿಂದನೇ ಆ ಪಾಂಡುರಂಗನಿಗೆ ಸೆಕ್ರೆಟರಿಯಾಗಿ ನಾನು ಹೋಗ್ತೀನಿ. ಹಬಿ, ಆ ನುಂಗಪ್ಪ ನಮ್ಮ ಮಹಿಳಾ ಸಂಘಕ್ಕೆ ಗ್ರಾಂಟ್ಸ್ ಕೊಡ್ತಾ ಇದ್ದಾರೆ. ನೀವ್ ಯಾಕ್ರಿ ಅವ್ರ ವಿರುದ್ಧ ವಾರ್ ಶುರು ಮಾಡಿದೀರಾ? ಅದು ನೋಡಿ, ಮಾನ್ಯ ಸಮಾಜ ಸೇವಕಿ ಜಾತಿ ಜಂಬಲ್ದಿನಿ ಅವರೇ, ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಅದು ಏನು ಕಲಿತೀವೋ ಬಿಡ್ತೀವೋ ನಮಗಂತೂ ಗೊತ್ತಿಲ್ಲ. ಆದರೆ ಜನಸಾಮಾನ್ಯರಿಗೆ ಯಾರು ಉಪಟಳವನ್ನು ಕೊಡ್ತಾರೋ ಅವ್ರ ವಿರುದ್ಧ ದಂಗೆ ಹೇಳೋದನ್ನ ಮೊದಲು ಕಲಿಬೇಕು. ಭ್ರಷ್ಟಾಚಾರನ ಹತ್ತಿಕ್ಕೋದು ಅಂತಲ್ಲ, ಇಂಥ ಭ್ರಷ್ಟಾಚಾರಿಗಳ ವಿರುದ್ಧ ದಂಗೆ ಹೇಳೋದನ್ನ ಕಲ್ತ್ಕೊತಾ ಹೋಗ್ಬೇಕು. ಹಬಿ, ನೀವೇನಾದ್ರೂ ಈ ಹೋರಾಟದಲ್ಲಿ ಜೈಲ್ ಸೇರ್ಕೊಂಡ್ರೆ ಐ ಡೋಂಟ್ ಕಮ್. ಬೇಡ ಬಿಡಮ್ಮ, ನನ್ನ ಮಗ ಹೋರಾಟದಲ್ಲಿ ಜೈಲ್ ಸೇಲ್ದ ಅಂತ ನಾನು ಖುಷಿ ಪಡ್ತೀನಿ. ದಿನ ಬುತ್ತಿ ತಗೊಂಡ್ಬಂದು ನಾನು ನಿಮಗೆ ತಿನ್ನಿಸ್ತೀನಿ ಯಜಮಾನ್ರೆ. ಹೋಗ್ಲಿ ಬಿಡ್ರಿ. ನಾನು ಇಲ್ಲಿದ್ರು ಒಂದೇ, ಅಲ್ಲಿದ್ರು ಒಂದೇ. ನಿಮಗೆ ಅಂತ ವ್ಯತ್ಯಾಸ ಏನು ಕಾಣಲ್ವಲ್ಲ? ನಮಸ್ತೆ ಸರ್. ಯಾರ್ರೀ ನೀವು? ನಿಮ್ಮ ಸೆಕ್ರೆಟರಿ ಆಗಿ ಸರ್ಕಾರ ನಾನು ನೇಮಿಸಿದೆ ಸರ್. ಹೋಗತ್ತೆಗೆ ಇಡೀ ನನ್ನ ಜೀವಮಾನದಲ್ಲಿ ಗಂಡು ಮಕ್ಕಳನ್ನ ಸೆಕ್ರೆಟರಿ ಅಂತ ನಾನು ಇಟ್ಕೊಂಡಿದ್ದೇ ಇಲ್ಲ. ನಿನ್ನ ಅವಶ್ಯಕತೆ ನನಗಿಲ್ಲ. ತಾವಿನ್ನ ಹೊರಡಬಹುದು. ನಿಮಗೆ ಬಾಡಿ ಗಾರ್ಡ್ ಆದ್ರೂ ಸರಿ ಸರ್, ನಾನು ನಿಮ್ ಜೊತೆನೇ ಇರ್ತೀನಿ. ಶಿವನೇ, ನನಗೆ ಯಾರಿಂದ ಅಪಾಯ ಇದೆ ಅಂತ ನಿನ್ನನ್ನು ಬಾಡಿ ಗಾರ್ಡು ಅಂತ ಇಟ್ಕೊಳ್ಳಿಕ್ಕಂತಮ್ಮ? ನನಗೆ ಬೇಕಾಗಿಲ್ಲ, ಹೋಗಮ್ಮ. ಸರ್, ಮೊನ್ನೆ ಹೈದರಾಬಾದ್ ಅಲ್ಲಿ ಬ್ಲಾಸ್ಟ್ ಆಗಿದೆ ಸರ್. ಅದೇ ರೀತಿ ಗಂಡುಗಲಿ ವಂಶದವ್ರ ಮೇಲೆ ಯಾರಾದ್ರೂ ಬಾಂಬ್ ಹಾಕ್ತಾರೆ ಅಂತ ಸರ್ಕಾರ ನೇಮಿಸಿದೆ. ಅಂಥದ್ದೇನು ಆಗಲ್ಲ, ನಮ್ಮ ವಂಶ ನಾವು ಕಾಪಾಡ್ಕೊತೀವಿ. ನೀನು ಹೊರಡಪ್ಪ. ಸರ್, ನೀವು ಹೋಗು ಅಂದ್ರು 20 ದಿನ ನಾನು ಹೋಗೋದಿಲ್ಲ ಸರ್. ಯಾಕಪ್ಪ? ನಿಮ್ಮನ್ನು ಕಾಪಾಡೋದೇ ನನ್ನ ಗುರಿ ಸರ್. ಹತ್ರ ಬಂದ್ರೆ ಸುಟ್ಟು ಬಿಡ್ತೀನಿ. ಇವ್ರನ್ನ ಯಾರು ಅನ್ಕೊಂಡ್ಬಿಟ್ಟಿದ್ಯಾ? ಉಗ್ರಗಾಮಿ ಅನ್ಕೊಂಡಿದ್ದೀನಿ ಸರ್. ನಮ್ಮಮ್ಮ ಕಣಲ್ಲ. ಸಾರಿ ಮಾ, ಕ್ಯಾರಿಯರ್. ಇವನು ಆ ನುಂಗಪ್ಪನ ಚೇಲ ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ನಿನಗೇನೋ ಕಾದಿದೆ. ರಂಗಮ್ಮ, ಇವೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಅಂತ? ತುಂಬ ಥ್ಯಾಂಕ್ಸ್. ಅವನನ್ನ ಹೇಗೆ ಓಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಧೈರ್ಯವಾಗಿರಿ. ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳ. ದಂಡಪಿಂಡಗಳ ಬಂದ್ರು ಇಲ್ಲಿ. ಏನಪ್ಪ ಪಾಂಡ್ರಂಗ ಕರೆದಿದ್ದು? ನಮ್ಮಿಂದ ಏನಾದ್ರು ಕೆಲಸ ಆಗ್ಬೇಕಿತ್ತ? ಅದು ನೋಡ್ರೋ, ಜಡಿ ಮಣ್ಣು ಕೆಂಪು ಮಣ್ಣು, ಈ ಸಾಹೇಬರನ್ನ ನನಗೆ ಬಾಡಿ ಗಾರ್ಡು ಅಂತ ಅಪಾಯಿಂಟ್ ಮಾಡಿಬಿಟ್ಟವ್ರೆ. ನನ್ನ ಹತ್ರ ಯಾವ ಕೆಲಸನೂ ಖಾಲಿ ಇಲ್ಲ ಕಣ್ರೋ. ನಿಮಗೆ ಯಾವ್ದಾನ ಕೆಲ್ಸಕ್ಕೆ ಬೇಕಾಗಿತ್ತು ಅಂದ್ರೆ ಪಾಪ ಸ್ವಲ್ಪ ಬಳಸ್ಕೊಳ್ಳಿ. ಮನೆ ಕೆಲಸ ಆದ್ರೂ ಪರಲ್ವಾ? ಇಂಥದ್ದು ಅಂತದ್ದು ಅಂತ ಏನು ಇಲ್ರಪ್ಪ. ನೀವು ಏನೇನು ಕೆಲಸ ಹೇಳ್ತಾರೋ ಎಲ್ಲ ಪಾಪ ಸಾಹೇಬ್ರು ಮಾಡ್ತಾರೆ. ಡೈನಿಂಗ್ ಟೇಬಲ್ ಹತ್ರ ಸ್ವಲ್ಪ ಧೂಳಿದೆ, ಅದನ್ನ ಕೊಡುಬಿಡಿ. ನಾನಾ ಬಾಡಿ ಗಾರ್ಡ್ ಆದ್ಮೇಲೆ ಇಂಥ ಕೆಲಸ ಎಲ್ಲ ಮಾಡ್ಬೇಕಾಗತ್ತೆ ರಜಾ. ಆ ಕೆಲಸ ಎಲ್ಲ ಮುಗಿದ್ಮೇಲೆ ಪಾತ್ರೆ ತೊಳೆದು ಬಟ್ಟೆ ಒಗೆದು ಎಲ್ಲ ಇದೆ, ಅದನ್ನು ಮಾಡ್ಬಿಡಿ. ಈಗೇನು ಮಾಡ್ತೀರೋ ಇಲ್ಲ ನಿಮ್ಮ ಪಾಡಿ ನೀವು ನಿಮ್ಮ ಮನೆಗೆ ಹೋಗ್ತೀರೋ? ನೀವ್ ಹೇಳಿದ್ಮೇಲೆ ಮಾಡ್ತೀನಿ ಸರ್. ಪಾಂಡ್ರಂಗ, ನೀನ್ ಹೇಳ್ದಾಗ ಕೇಳಿದ್ವಲ್ಲೋ, ನಮ್ಗೇನು ಇಲ್ವೇನಾ? ಕೊಡ್ಲೇಬೇಕೇನ್ರ? ತುಂಬಾ ಕಾಯ್ತಾ ಇದೀವಿ, ಕೊಡಿ ಬಾವಾ. ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನನ್ಗೇನು ಇಲ್ವಾ? ಕೊಡ್ದೇ ಇರೋಕ್ಕಾಗುತ್ತಾ? ಮಗನೇ, ಆ ನುಂಗಪ್ಪನ ಚೇಲಾಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ ಕಣ. ಮಗಮ್ಮ, ಹೇಳಿ ಕೇಳಿ ನಾನು ನಿನ್ನ ಮಗ ಬರೀ ಚೇಲಾಗೇನು, ಈಗ ನುಂಗಪ್ಪನಿಗೂ ಬುದ್ಧಿ ಕಲಿಸ್ತೀನಿ. ರೇ ಜಾಜ್ ಬಂದಿನಿ, ನನ್ನನ್ನು ಆ ಕಂಬಕ್ಕೆ ಜೋರಾಗಿ ತಳ್ಬಿಡ್ರಿ. ನಾನು ನಿಮ್ಮನ್ನ ಟಚ್ ಮಾಡದ ನೆವರ್. ಬೇಡ ಬಿಡ್ರಿ. ಚಂಪ ಚಮಲೆ, ನೀನು ನನ್ನನ್ನು ತಳ್ಳೆ. ಏನು ಯಜಮಾನ್ರೆ, ನಾನು ನಿಮ್ಮನ್ನ ನೂಕದ. ಲೇ ಪಾಂಡ್ರಂಗ, 200 ರೂಪಾಯಿ ಕೊಡ, ನಾನು ನಿನ್ನ ತಳ್ಬಿಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ತಳ್ತೀನಿ. ಬೇಕಾಗಿಲ್ಲ, ನಾನೇ ಹಲೋ ನುಂಗಪ್ಪನವ್ರೆ, ಪಾಂಡುರಂಗಗೆ ತಲೆಗೆ ಏಟಾಗ್ಬಿಟ್ಟು ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಟ್ಟಿದ್ದಾನೆ. ಸರಿ. ಪಾಂಡ್ರಂಗವ್ರೆ, ಏನಾಯ್ತು? ಏನಾಯ್ತು ಅಂತ ಗೊತ್ತಾಗೋಷ್ಟ್ರಲ್ಲೇ ತಲೆಗೇಟ್ ಬಿಟ್ಟು. ಅಲ್ಲ, ಇವ್ರು ನೋಡ್ಕೊಳಕ್ಕೆ ಒಬ್ಬ ಬಾಡಿ ಗಾರ್ಡ್ ಇರ್ಬೇಕಿತ್ತಲ್ವಾ? ಆ ಬಾಡಿ ಗಾರ್ಡು ನೀವು ಮನೆ ಕೆಲಸ ಹೇಳ್ತೀರಾ, ಆ ಕೆಲಸ ಹೇಳ್ತೀರಾ, ಈ ಕೆಲಸ ಹೇಳ್ತೀರಾ. ನಾನು ಯಾವ ಕೆಲಸನೂ ಮಾಡೋದಿಲ್ಲ. ನುಂಗಪ್ಪಂಗೆ ಧಿಕ್ಕಾರ ಅಂತ ಕೂಗ್ಬಿಟ್ಟು ಓಡಾಗ್ಬಿಟ್ಟ. ಹೌದಾ? ಹಲೋ,
ನೋಡು ಯಾಕೆ ಏನು ಎತ್ತ ಅಂತ ಕೇಳ್ಬೇಡ, ಸೀದಾ ಪಾಂಡುರಂಗ ಮನೆಗೆ ಬಾ ಅಷ್ಟೇ. ಇಲ್ಲೇ ಇದ್ದು ನೋಡ್ಕೊ ಅಂದ್ರೆ ಎಲ್ಲಿ ಹೋಗುತ್ತೆ? ಈ ಮನೇಲಿದಾರಲ್ಲ ಇವರಿಬ್ರು, ಒಂದು ಮುತ್ತು ಮತ್ತೊಂದು ಕೊಯ್ನೂರು ವಜ್ರ ಸರ್. ಅಯ್ಯೋ, ನನ್ನ ರಾಜಕೀಯ ಭವಿಷ್ಯನ ಹಾಳು ಮಾಡ್ತೀಯನೋ ನೀನು. ನೀವೇನ್ ಟೆನ್ಷನ್ ತಗೊಂತೀರಾ? ಬಿಟ್ಲ ಹಾಕೊಳ್ಳ ಬರ. ಅಲ್ವೋ ಇಲ್ಲೇ ಇತ್ತು ಪಾಂಡುರಂಗನಿಗೆ ಏನೂ ಆಗದೆ ಇರೋ ನೋಡ್ಕೊಂತ ಹೇಳಿರ್ಲಿಲ್ವಾ? ಸಾಯರ್ನ ಯಾರ ಕೈಲಿ ತಪ್ಸಕ್ಕಾಗುತ್ತೆ ಸರ್? ನನಗೆ ಉತ್ತರ ಕೊಡ್ತೀಯ? ಹಾಕ ಇನ್ನೊಂದು ನೋಡ, ಅದೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. 20 ದಿನ ಇಲ್ಲೇ ಇದ್ದು ಪಾಂಡುರಂಗ ಸಾಯದೆ ಇರೋ ತರ ನೋಡ್ಕೋಬೇಕು. ಓಕೆ ಸರ್.